ಹೇಳ್ತಿದ್ರು ಸ್ಯಾಟರ್ಡೇಸ್ ನಾನ್ ವೆಜ್ ತಿನ್ಬೇಡ, ಒಳ್ಳೇದಾಗಲ್ಲ, ವೆಂಕಟೇಶ್ವರ ನಿಮ್ಮ ಮನೆ ದೇವ್ರು, ನಾನ್ ವೆಜ್ ತಿನ್ಬೇಡ. ನಾನು ನಂಬ್ತಿರ್ಲಿಲ್ಲ. ಆಮೇಲೆ ಯಾವಾಗ ಈಗ ಒಂದು ಕೇಳ್ಕೊಂಡೆ ದೇವ್ರ ಹತ್ರ, ಅದು ಯಾವಾಗ ಆಗ್ತಾನೆ ಇರಲಿಲ್ಲ. ನಾನು ಎಷ್ಟು ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ. ನಾನು ಯಾವಾಗ ದೇವ್ರ ಹತ್ರ ಅದು ಕೇಳ್ಕೊಂಡೆ, ನನ್ನ ವರ್ಕ್ದು ಪ್ರಮೋಷನ್ ಬಗ್ಗೆ ಆಗಲಿ ಕೇಳ್ಕೊಂಡಿದ್ದೆ, ಅದಾಯಿತು ನನಗೆ. ಹಾಗಾಗಿ ಇವಾಗ ದೇವ್ರ ಹತ್ರ ನಾವು ಒಳ್ಳೆ ಮನಸ್ಸಿಂದ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲನೂ ಆಗುತ್ತೆ. ಮೋಸ್ಟ್ಲಿ ಈ ಸತಿ ಇವಾಗ ಹಳದಿ ನೀರು ಹಾಕಿದ್ರು ನಂಗೆ ಹೆಲ್ತ್ ಇಶ್ಯೂಸ್ ಇತ್ತು, ಅದು ಹೆಲ್ತ್ ಇಶ್ಯೂಸ್ ಕೂಡ ಸರಿ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಬಂತು. ಹಾಗಾಗಿ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಎಲ್ಲ ನಂಬಿಕೆ, ಏನು ಕೇಳ್ಕೊಂಡ್ರು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರು ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಬನ್ನಿ ದೇವಸ್ಥಾನಕ್ಕೆ ಒಳ್ಳೇದು. ನಾವು ತುಂಬಾ ಜಾಸ್ತಿ ಬರ್ತಾಯಿತ್ತು, ಇದನ್ನ ಇದು ಸರಿ ಆಗುತ್ತೆ, ಇದು ಒಳ್ಳೇದಾಗುತ್ತೆ ಅಂತ ಹೇಳೋ ಅದಕ್ಕೆ ಬಂದು ಆ ಬಂದಲ್ಲಿಂದ ಸ್ವಲ್ಪ ನೋವು ನನಗೂ ಕಮ್ಮಿ ಇದೆ. ದೇವಸ್ಥಾನ ಎಲ್ಲಿ ಹೋದ್ರು ನಮ್ಗೆ ಒಂದು ಎಲ್ಲೋಗಿ ಅಷ್ಟೊಂದು ಏನು ಅನ್ಸಿರ್ಲಿಲ್ಲ. 9 ವಾರ 6 ವಾರ 3 ವಾರ ಅಂತ ಇದು ನಮ್ಗೆ ಇಲ್ಲಿ ಬಂದಾಗ ನಮ್ಗೆ ಒಂಥರ ಪವಾಡನೇ ಅನ್ನಿಸ್ತು ಇವತ್ತು. ಯಾಕೆಂದ್ರೆ ನಾವು ಇವತ್ತೇ ಫಸ್ಟ್ ಬಂದಿರೋದು, ಇನ್ನ 9 ವಾರ ಬರ್ಲಿಕ್ಕಿದೆ ನಮ್ಗೆ. ಅಷ್ಟರಲ್ಲಿ ಇನ್ನೆಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತೇ ನಮ್ಗೆ ಹೆಚ್ಚಿನಂಶ ಒಂದು 10% ನಮ್ಗೆ ಇವತ್ತು ಬಂದ ತಕ್ಷಣ ಪವಾಡ ಆಯ್ತು. ಇನ್ಸ್ಟಾಗ್ರಾಮ್ ನಲ್ಲಿ ಇವ್ರ ಸ್ವಾಮೀಜಿದು ಒಂದು ನಂಬರ್ ಸಿಕ್ತು. ನಂಗೆ ತುಂಬಾ ಬ್ಯಾಕ್ ಪೈನ್ ಇದೆ, ತುಂಬಾನೇ ಬೋನ್ಸ್ ಪ್ರಾಬ್ಲಮ್ ಇದೆ, ಇದೆಲ್ಲ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ನೋಡಿರೋರು ಅವ್ರಾಗೆ ಗುಣಪಡಿಸಿರೋರು ಹೇಳ್ತಾ ಇದ್ರಲ್ಲ, ಅದನ್ನ ನೋಡಿ ನಾನೊಂದ್ಸಲ ಹೋಗೋಣ ಅನ್ಕೊಂಡು ನಾನು ಇದೇ ಫಸ್ಟ್ ಬಂದಿರೋದು. ನನಗೆ ಏನೋ ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ ಅನ್ಸೈತೆ ಒಂದು ಸಲ ಬಂದಿದ್ದಕ್ಕೇನೆ.